ಓಕೆ, ಇವತ್ತು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಎ ಅಲೋನ್ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 20 days. ಬಿ ಅಲೋನ್ ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಇನ್ 30 days. ಇನ್ ಹೌ ಮೆನಿ ಡೇಸ್ ಬೋತ್ ಟುಗೆದರ್ ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್? ಓಕೆನಾ? ಏನು ಕೊಟ್ಟಿದ್ದಾರೆ ಆಪ್ಷನ್ನು? 10 days, 12 days, 14 days, 15 days. ಫಸ್ಟ್ ಆಫ್ ಆಲ್ ಇದು ಟೈಮ್ ಆ್ಯಂಡ್ ವರ್ಕಲ್ಲಿ ಇಬ್ಬರು ಕೆಲಸ ಮಾಡಲಿಕ್ಕೆ ಏನು ಒಂದು ಫಾರ್ಮುಲಾ ಇದೆ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೊ ಎ ಈಸ್ ಈಕ್ವಲ್ ಟು ಎಷ್ಟಿದೆ? 20 ಇದೆ. ಬಿ ಈಸ್ ಈಕ್ವಲ್ ಟು 30. ಹಾಗಾದರೆ 20 ಇಂಟು 30 ಡಿವೈಡೆಡ್ ಬೈ 20 ಪ್ಲಸ್ 30. ಇವಾಗ ಏನಾಗುತ್ತೆ? 600. 600 ಡಿವೈಡೆಡ್ ಬೈ 50. 0 0 1 12. ಸೊ 12 ಇಸ್ ದ ಆನ್ಸರ್. 12 ಅಂದರೆ ಏನು? 12 ಡೇಸ್. ಏನಪ್ಪ ಇದೆ? ಆಪ್ಷನ್ ಬಿ ಇಸ್ ದ ಆನ್ಸರ್. ಮುಗಿತಪ್ಪ? ಇದೇನಾಯಿತು? ಇಬ್ಬರಿಗೆ. ಇಲ್ಲಿ ಬನ್ನಿ, 3 ಜನ. ಎ ಅಲೋನ್ ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಇನ್ ಎ ಪೀಸ್ ಆಫ್ ವರ್ಕ್. ಇಲ್ಲಿ ನೋಡ್ಕೋಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಏನೋ ಅದು ವರ್ಕ್, ಪೀಸ್ ಆಫ್ ವರ್ಕ್. ಓಕೆ, ಇಲ್ಲೂ ಪೀಸ್ ಆಫ್ ವರ್ಕ್ ಇನ್ನು 10 days. ಇಲ್ಲಿ ಅಲೋನ್ ಇದೆಯಾ ಇಲ್ಲ ಟುಗೆದರ್ ಇದೆಯಾ ಇದೆಲ್ಲ ನೋಡ್ಕೋಬೇಕು. ಎ ಅಲೋನ್ ಕ್ಯಾನ್ ಫಿನಿಶ್ 10 days, ಬಿ ಅಲೋನ್ ಕ್ಯಾನ್ ಫಿನಿಶ್ 12 days, ಸಿ ಅಲೋನ್ ಕ್ಯಾನ್ ಫಿನಿಶ್ 15 days. ಹೌ ಮೆನಿ ಡೇಸ್ ಆಲ್ ದ 3 ಟುಗೆದರ್ ಫಿನಿಶ್ ಇಟ್? ಇದು 3 ಜನನೂ ಸೇರಿಕೊಂಡು ಎಷ್ಟು ದಿನದಲ್ಲಿ ಇವರು ಫಿನಿಶ್ ಮಾಡ್ತಾರೆ ಅಂತ ನೋಡಬೇಕು. ಇದಕ್ಕೊಂದು ಫಾರ್ಮುಲಾ ಇದೆ. ಇಲ್ಲೇನಿತ್ತು? ಎ ಇಂಟು ಬಿ ಇಂಟು ಇತ್ತ. ಇಲ್ಲಿ ಏನು ಮಾಡಬೇಕು? ಎ ಇಂಟು ಬಿ ಇಂಟು ಸಿ ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು? ಇದನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರಲ್ಲಿ ಏನು ಮಾಡಿ ನೋಡ್ತೀರಾ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಜ್ಞಾಪಕ ಬರ್ತಾ ಇದೆಯಾ? ಆ ಫಾರ್ಮುಲಾ ಇಲ್ಲಿ ನೋಡ್ಕೋಬೇಕು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ಎ ಇಸ್ ಈಕ್ವಲ್ ಟು ಎಷ್ಟಿದೆ? 10, ಬಿ ಇಸ್ ಈಕ್ವಲ್ ಟು 12, ಸಿ ಇಸ್ ಈಕ್ವಲ್ ಟು 15 ಇದೆ. ಓಕೆನಾ? ಅರ್ಥ ಆಯ್ತಾ? 10 ಇಂಟು 12 ಇಂಟು 15. ಇಲ್ಲೇನು ಮಾಡ್ಕೋಬೇಕು? ಎ ಇಂಟು ಬಿ ಅಂದರೆ 10 ಇಂಟು 12 ಪ್ಲಸ್ ಬಿ ಸಿ ಏನಿದೆ? 12 ಇಂಟು 15 ಪ್ಲಸ್ ಏನಿದೆಪ್ಪ? 15 ಸಾರಿ 10 ಇಂಟು ಸಿ 15. ಏನೋ ಕನ್ಫ್ಯೂಷನು? ಸಿ ಎ ತಮ್ಮ. ಅದು ಈ ಕಡೆ ಬಂದ್ರೇನೋ ಆ ಕಡೆ ಬಂದ್ರೇನೋ ಕರೆಕ್ಟಪ್ಪ. ಒಟ್ಟರಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಇದೆಲ್ಲ. ಓಕೆ. ಓಹೋ, ನೀನು ಹಿಂಗಿರ್ಬೇಕಾ? ಸಿಗೇನೋ 15 ಇಂಟು 10. ಇದು ಕರೆಕ್ಟಾ? ಒಂದು ರೂಮಲ್ಲಿ ಹೆಂಗಿದ್ರೆ ಏನು ತಮ್ಮ? ಏನು ಹೇಳೋದು ಬಿಡು. ಆಯ್ತಾ? ಅರ್ಥ ಆಯ್ತಪ್ಪ? 10 ಇಂಟು 12 ಎಷ್ಟಾಗಿದೆ? 120. 120 ಇಂಟು 15 ಎಷ್ಟಾಯ್ತು ನೋಡಿ? 0 ಏನೋ 1800. ಒಂದು ಬಾರ್ ನೋಡ್ಬಿಡೋಣ ಇರು. 10 1 ಇದೆ, 6 120 1800. ಅರ್ಥ ಆಯ್ತಾ? 1800 ಡಿವೈಡೆಡ್ ಬೈ ಇದೆಷ್ಟಾಯಿತು? 120 ಪ್ಲಸ್ 12 15 12 ಇಂಟು 10 ಎಷ್ಟಾಯಿತು? 120 ಪ್ಲಸ್ ಅದರಲ್ಲಿ ಅರ್ಧ ಎಷ್ಟಾಯಿತು? 180. ಕ್ಲಿಯರಾ? ಓಕೆ. ಪ್ಲಸ್ 15 ಇಂಟು 10 ಎಷ್ಟಾಯಿತು? 150. ಮುಗೀತಾ? ಇವಾಗ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. 1800 ಡಿವೈಡೆಡ್ ಬೈ 120 ಇದು ಎಷ್ಟಾಯಿತು? 300 300 450 ಆಯಿತಾ? ಓಕೆ. ಫಸ್ಟ್ ಏನು ಮಾಡ್ಕೊಳ್ಳಿ? 1800 ಡಿವೈಡೆಡ್ ಬೈ 450ಗೆ 0 0 ಕ್ಯಾನ್ಸಲ್ ಆಯಿತು. ಇಲ್ಲೇನಾಗಿದೆ? 5 ಅಲ್ಲಿ ಹೋಗೋಣ. 5 9s 5 3s ಮತ್ತು ಇದು 36 9 1s 4s. ಸೊ 4 days. 4 days ಎಲ್ಲಿದೆ? ಆಪ್ಷನ್ ಸಿ. ಅರ್ಥ ಆಯ್ತಪ್ಪ? ಕ್ಲಿಯರಾ? ಇಲ್ಲಿ 2 ಜನ ಕೆಲಸಕ್ಕೆ ತಗೊಂಡ್ರೆ ಏನು ಫಾರ್ಮುಲಾ ಬರುತ್ತೆ, 3 ಜನ ಇದ್ರೆ ಏನು ಫಾರ್ಮುಲಾ ಬರುತ್ತೆ? ಅರ್ಥ ಆಯ್ತಾ? ಇದುವರೆಗೂ ಕ್ಲಿಯರಾ? ತಮಿಳು ಪುರಿಂಜಪ್ಪ? ಓಕೆವಾ? ಇವಾಗ ಬನ್ನಿ ನೆಕ್ಸ್ಟ್. ಎ ಅಲೋನ್ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 12 days. ಅರ್ಥ ಆಯ್ತಪ್ಪ? ಅದೇ ಥರ ಎ ಆ್ಯಂಡ್ ಬಿ ಟುಗೆದರ್, ನಾನು ಹೇಳ್ದೆ ನೋಡು, ಅಲೋನ್ ಇಲ್ಲ, ಇಲ್ಲಿ ಟುಗೆದರ್ ಕೊಟ್ಟಿದ್ದಾರೆ. ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಇನ್ 8 days. ಇನ್ ಹೌ ಮೆನಿ ಡೇಸ್ ಬಿ ಅಲೋನ್ ಕ್ಯಾನ್? ಇಲ್ಲೇನು ಕೊಟ್ಟರು? ಸಿಂಗಲ್ ಆಗಿ ಕೊಟ್ಬಿಟ್ಟು ಟುಗೆದರ್ ಎಷ್ಟು ಅಂತ ಕಂಡಿಡಿ ಅಂದರು. ಇಲ್ಲೇನು ಮಾಡಿದ್ದಾರೆ? ಎದು ಮಾತ್ರ ಕೊಟ್ಟಿದ್ದಾರೆ, ಬಿದು ಕೊಟ್ಟಿಲ್ಲ. ಎ ಬಿ ಜೊತೆದು ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಇವಾಗ ಏನು ಮಾಡ್ಕೋಬೇಕು? ಸೇಮ್ ಫಾರ್ಮುಲಾ ತಗೊಳ್ಳಿ. ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ
ಅರ್ಥ ಆಯ್ತಾ? ಎ ಏನಿದೆ? 12. ಬಿಗೆ ಏನಿದೆ? ಕ್ವಶ್ಚಿನ್ ಮಾರ್ಕ್. ಎ ಬಿಗೆ ಏನಿದೆ? 12. ಇಲ್ಲ 8. ಓಕೆ, ಇವಾಗ ಏನು ಮಾಡ್ಕೋಬೇಕು? ಅಬ್ಬಾ ಇಲ್ಲಿ ಬನ್ನಿ. 8 ಈಸ್ ಈಕ್ವಲ್ ಟು ಎಗೆ ಏನಿದೆ? 12b ಡಿವೈಡೆಡ್ ಬೈ ಎಷ್ಟಪ್ಪ? ಎ ಪ್ಲಸ್ ಎಗೆ ಎಷ್ಟಿದೆ? 12 ಪ್ಲಸ್ ಬಿ. ಓಕೆನಾ? ಕ್ಲಿಯರ್ ಆಯ್ತಪ್ಪ? ಇವಾಗ ಇದನ್ನು ಇದು ಮಾಡ್ಕೋಬೇಕಾದ್ರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತಾ? ಅರ್ಥ ಆಯ್ತಾ? 12b ಈಸ್ ಈಕ್ವಲ್ ಟು 8 ಇಂಟು 12 ಪ್ಲಸ್ 8b. ಅರ್ಥ ಆಯ್ತಪ್ಪ? ಇವಾಗ ಏನಾಗುತ್ತೆ? 8 ಇಂಟು 12 ಎಷ್ಟಾಗುತ್ತೆ? 96. 96 ಪ್ಲಸ್ 8 ಬಿನಾ? ಇವಾಗ ಏನಾಗುತ್ತೆ? ಇದು ಈ ಕಡೆ ಬಂದರೆ 12b ಮೈನಸ್ 8b. ಅರ್ಥ ಆಯ್ತಾ? ಇಸ್ ಈಕ್ವಲ್ ಟು 96. ಅರ್ಥ ಆಯ್ತಪ್ಪ ಮೇನ್ ವಿಲ್ಚಾ? ಓಕೆ, ಇವಾಗ 4b ಈಸ್ ಈಕ್ವಲ್ ಟು 96. ದೇರ್ ಫೋರ್ b ಈಸ್ ಈಕ್ವಲ್ ಟು 96 ಡಿವೈಡೆಡ್ ಬೈ 4. ಎಷ್ಟು ಬರುತ್ತಪ್ಪ? 4 1 4 20 80 ಮತ್ತು ಇನ್ನೊಂದು 6 ಇದೆ 24. ಕ್ಲಿಯರಾ? 24 ಡೇಸ್. ಅರ್ಥ ಆಯ್ತಪ್ಪ? ಇದೇ ಫಾರ್ಮುಲಾದಲ್ಲಿ ಇದು ಇದು ಹಾಕಿ ನೋಡೋಣ. ನಿಮಗೆ 2 ಮಿನಿಟ್ಸ್ ಟೈಮ್. ನಿಮಗೆ ಇದನ್ನು ಈ ಕ್ವಶ್ಚನನ್ನು ಹಾಕಿ